ಸ್ವಾಮಿಗಳೇ ನಮಸ್ತೆ. ಏನ್ರಿ ಮುಸ್ಸಂಜೆ ಆಯ್ತು, ಅಂಗಡಿಗೆ ಲೈಟ್ ಹಾಕಿಲ್ಲ, ಏನಿಲ್ಲ ಸ್ವಾಮಿಗಳು. ಶಾಪಿಂಗ್ ಮಾಡ್ತಿದ್ದೆ, ಆನ್ಲೈನ್ ಶಾಪಿಂಗ್. ವೀಕೆಂಡ್ಗೆ ಸ್ಪೆಕ್ಸ್ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಈ ಶಾಪ್ ಓನರ್ ಇದ್ದಾರೆ ಇಲ್ಲಿ, ಮಧುಕುಮಾರ್ ಅವರು. ಮಧುಕುಮಾರ್ ಸ್ವಾಮೀಜಿಗಳು. ಯಾಕೋ ಸ್ವಾಮೀಜಿಗಳು ನಗಾಡ್ತಾ ಇದಾರಲ್ಲ, ಬಹಳ ಸ್ಮೈಲ್ ಮಾಡ್ತಿದ್ದಾರೆ. ಏನ್ ವಿಷಯ ಅಂತ ಕೇಳೋಣ. ಸಂಡೇ ಅಲ್ವಾ? ಸಂಡೇ ಅಂದ್ರೆ ಖುಷಿ ಇರುತ್ತಾ? ಹೌದು. ನೀವೇನು ಪಾರ್ಟಿ ಮಾಡಲ್ಲ, ಏನು ಮಾಡಲ್ಲ, ಮತ್ತೆ ಯಾಕೆ ಈ ಖುಷಿ? ಪಾರ್ಟಿ ಮಾಡಿದ್ರೆ ಮಾತ್ರ ಖುಷಿ ಪಡ್ಬೇಕಾ? ಪಾರ್ಟಿ ಮಾಡ್ದೇನೆ ಖುಷಿ ಇಲ್ಲ. ಬೆಳಗ್ಗೆಯಿಂದ ಏನ್ ಮಾಡ್ತಿದ್ರಿ ಮಧುಕುಮಾರ್? ಇವಾಗ ಕ್ಲೀನಿಂಗ್ ನಡೀತಾ ಇದೆ ನಿಮ್ದು? ಇಲ್ಲ, ಬೆಳಗ್ಗೆ ಒಂದ್ಸಲಿ ಸಂಜೆ ಒಂದ್ಸಲಿ ಇರುತ್ತೆ, ಎರಡನೇ ಟೈಮು. ಸಂಜೆ ಲಕ್ಷ್ಮಿ ಬಾರಮ್ಮ ಅಂತ ಕರೀತಾರೆ. ಸಂಜೆ ಮಾತ್ರ, ಬೆಳಗ್ಗೆಯಿಂದ ಬಂದಿರಲ್ಲ ಲಕ್ಷ್ಮಿ? ಬೆಳಗ್ಗೆನೆ ಬಂದಿರ್ತಾರೆ. ಈಗ ನೈಟ್ ಲಕ್ಷ್ಮಿ ಆ ಕಡೆ ಈ ಕಡೆ ಹೋಗಿರ್ತಾಳೆ, ಎಲ್ಲಾ ಕಡೆ ರೌಂಡ್ ಹೊಡ್ಕೊಂಡಿರ್ತಾಳಲ್ಲ, ಮತ್ತೊಂದ್ಸಲಿ ಬಾರಮ್ಮ ಸಂಜೆ ಟೀ ಕೊಡ್ಕೊಂಡು ಹೋಗಂತೆ ಅಂತ. ಬಿಸ್ನೆಸ್ಸಿಗೆ ಬೇಡವಾ ಲಕ್ಷ್ಮಿ? ಟೀ ಕುಡ್ಕೊಡೋದ್ರೆ ಸಾಕ? ಟೀ ಕುಡಿಯಕ್ಕಂತ ಕರ್ಕೊಂಡ್ಬಂದು ಕೂರ್ಸ್ಕೊಂಡ್ರೆ ಒಂದ್ 2-3 ಗಂಟೆ ಕೂರ್ಸ್ಕೊಂತೀವಿ ನಾವು ಮಾತಾಡ್ಸ್ಕೊಂತ. ಹಂಗೆ ಇಲ್ಲ, ನಿಮ್ ಜೊತೆ ಮಾತಾಡ್ಕೊಂತ ಕುತ್ಕೊಂಡು ಮಧು ಹಾಯ್ ಆರಾಮ, ಹೆಂಗೆ ನಂಗೊಂದ್ ಸ್ಪೆಕ್ಸ್ ಕೊಡು, ಒಳ್ಳೆ ಗಾಗಲ್ಸ್ ಕೊಡು ನನಗೊಂದು ಅಂತೆಲ್ಲ ಕೇಳಿ. ನೈಟು ಲಕ್ಷ್ಮಿ ಬೇರೆ ಕಡೆ ಹೋಗ್ಬೇಕು ಅಂತ ಅಂದ್ರೆ ಈ ಲೈಟ್ ಬೆಳಕಿಗೆ ಅವ್ಳಿಗೆಲ್ಲ ಕಣ್ ಕಾಣಲ್ಲ ಸರಿಯಾಗಿ. ಅವಾಗ ನಾವು ಕನೆಕ್ಟ್ ಕೊಟ್ಟು ಬೇರೆ ಅಂಗಡಿ ಕಳ್ಸ್ಕೊಡ್ತೀವಿ. ಅದಕ್ಕೆ ಇವ್ರನ್ನ ಗುರುಜಿಗಳು ಅಂತ ಕರೆದೆ. ಅಫಿಷಿಯಲ್ ಬರ್ಬೇಕು. ಅಫಿಷಿಯಲ್ ಅಶೋಕ್. ಅಫಿಷಿಯಲ್ ಅಶೋಕ್ ನಮಸ್ತೆ. ಅಫಿಷಿಯಲ್ ಆಗಿ ಅನೌನ್ಸ್ ಮಾಡೋ ಸಮಯ. ನಮಸ್ತೆ. ವೆಲ್ಕಮ್ ಟು ಶ್ರೀ ಲ್ಯಾಬ್ ಅಫಿಷಿಯಲ್ ಅಶೋಕ್. ಶ್ರೀ ಲ್ಯಾಬ್ ಅಂಡ್ ಶ್ರೀ ಆಪ್ಟಿಕಲ್ಸ್. 3 ದಿನ ಮಾಲೆ ಹಾಕಿದ್ದಕ್ಕೆ ನೀನ್ ಸ್ವಾಮೀಜಿ ಅಂತ ಅವನಿಗೆ ಹೊಳ್ಸಿ ಹೇಳ್ತೀನಿ. ಏ ಆ ತರ ಅಲ್ಲ, ಅವ್ನ್ ಬೇರೆ ಸ್ವಾಮೀಜಿ, ಕಳ್ ಸ್ವಾಮೀಜಿ ಅಂತ ನಾನ್ ಕರಿತಿರೋದು. ಈ ತರ ಎಲ್ಲ ನಿಮ್ ಕನ್ಸಿಡರ್ ಮಾಡ್ಬೇಡ. ನಿಜ ಅನ್ಕೊಂಡ್ರೆ ನಿಜ, ಇಲ್ಲ ಅಂದ್ರೆ ಫೆರರಿ ನಿಜನಾ? ಇದು ನಿಜ ಆದ್ರೆ ತಗೊಂತೀನಿ ಅಷ್ಟೇ. ನಿಜ ಒರಿಜಿನಲ್ ಪಕ್ಕ 100% ಚೆನ್ನಾಗಿದೆ ಅಲ್ಲ, ರೇಸಿಂಗ್ ಗ್ಲಾಸ್ ತರ. ಬಟ್ ನೆನೆದು ಸರಿ ಮಾಡಿದ್ರ? ಮೂಗಿನ ಆಡತ್ತೆ ಎಲ್ಲ ಸರಿ ಇದೆ. ಇವರಿಗೆ ನಮ್ಮ ಪ್ರದೀಪ್ ಅವರಿಗೆ ಗ್ಲಾಸ್ ಕೊಳ್ತೋಗಿದೆ, ಅವ್ರಿಗೊಂದು ಗ್ಲಾಸ್. ಬಡವರು ಏನ್ ಮಾಡಕ್ ಪಾರ್ಟಿ ಮಾಡ್ತಾರೆ ಬಡವರು. ವಾರ ತಿಂಗ್ಳಿಗೆ 3 ಸಲ ಪಾರ್ಟಿ ಮಾಡ್ತೀನಿ ಹಂಗಂದ್ರೆ ಎಲ್ಲರೂ ಟ್ರಿಪ್ ಹೋದ್ವಿ ಅಂದ್ರೆ 5 ನಿಮಿಷಕ್ಕೆ ಒಂದೊಂದು ಸ್ಟಾಪ್ ಆಗ್ತಾರೆ. ಎನರ್ಜಿ ಡ್ರಿಂಕ್ ಕುಡಿತೀವಪ್ಪ. ಎನರ್ಜಿ ಡ್ರಿಂಕ್ ಯಾವುದು? ನದಿಗೆ ಸಂಜೆ ಹೊತ್ತು ರೆಡಿ ಮಾಡ್ತಾ ಇದ್ದೀನಿ ಪ್ರದೀಪಿಗೆ. ನೋಡ್ರಿ ಏನಕ್ಕೆ ರೆಡಿ ಮಾಡ್ತಾ ಇದ್ರೆ ಅರ್ಥ ಆಗಿಲ್ಲ ನಮಗೆ. ಡೀಟೇಲ್ ಆಗಿ ಹೇಳ್ಬೇಕು. ಇಲ್ಲ ಸುಳ್ಳು ಹೇಳ್ತಿದ್ದೇನೆ. ಇದು ಎನರ್ಜಿ ಡ್ರಿಂಕ್ ಸಂಜೆ ಆದ್ಮೇಲೆ ಕುಡಿಯೋದು. ನೀನ್ ಯಾಕೆ ಕುಡಿತೀಯ ಗೊತ್ತಾ? ಎನರ್ಜಿ ಡ್ರಿಂಕ್ ಅಲ್ಲ, ನಂಗೆ ಬೇಡ, ನಂಗೆ ಕುಡಿಯಲ್ಲ. ಇಲ್ಲ ನಂಗೆ ಕುಡಿಯಲ್ಲ. ಅಲ್ಲ ಸಂಜೆ ಇಲ್ಲ ನಾನು ಕುಡಿಯಲ್ಲ. ಬೇರೆ ಕುಡಿದ್ಯಾ? ಆಮೇಲೆ ಇನ್ಯಾವ ಮೋಜಿಟ ನಾನು ಕುಡಿಯೋದೇ ಇಲ್ಲ. ಈಗ ನನ್ನ ಕ್ಯಾಮ್ರಾ ಎಲ್ಲ ಕವರ್ ಆಗುತ್ತೆ, ಕ್ಲೀನಾಗಿ ಕವರ್ ಆಗುತ್ತೆ. ಎಲ್ಲ ಲೋಟದಲ್ಲಿ ಕುಡಿದ್ರೆ ಮಧುಸೂದನ್ ಸ್ವಾಮೀಜಿಗಳು ಬಾಕ್ಸ್ ಅಲ್ಲೇ ಎನರ್ಜಿ ಡ್ರಿಂಕ್ ಕುಡಿತಾ ಇದಾರೆ. ಮುಫಾಸ ಹೋಗೋಣ. ಮಧುಸೂದನ್ ಸ್ವಾಮೀಜಿಗಳು ಏನೋ ಹೇಳ್ತಾ ಇದಾರೆ ಕೇಳಿ. ಎಲ್ಲ ಬರ್ರಿ ಹೋಗೋಣ ಫಿಲಮಿಗೆ. ಯಾವ ಫಿಲಮಿಗೆ? ಯಾವ್ದೋ ಮುಫಾಸ ಉಪವಾಸ ಇದ್ದೀವಿ ಬೆಳಗಿಂದ. ನನಗೆ ಮ್ಯಾಕ್ಸ್ ಫಿಲಮ್ ರಿಲೀಸ್ ಆದ್ಮೇಲೆ ಗೊತ್ತಾಗಿದ್ದು ಅವ್ನು ಮ್ಯಾಕ್ಸ್ ಫಿಲಮ್ ಮಾಡಿದ್ದಾರೆ ಅಂತ ಹೇಳಿ. ಇದು ನೋಡಿ, ಈ ತರ ಅವ್ರು ಅಂದ್ರೆ ಆ ಲೆವೆಲ್ಗೆ ಬಿಸ್ನೆಸ್ ಮ್ಯಾನ್ ಅವರು. ಅಷ್ಟೊಂದು ಬಿಸಿ ಇರ್ತಾರೆ ಅಂತ ಅರ್ಥ. ಇಲ್ಲಿ ಸ್ಪೆಕ್ ಶಾಪ್ ಮೇಂಟೈನ್ ಮಾಡ್ಬೇಕು, ಅಲ್ಲಿ ಲ್ಯಾಬ್ ಮೇಂಟೈನ್ ಮಾಡ್ಬೇಕು. ಅವರು ರಿಚ್ ಪೀಪಲ್. ಏನೇನೇ ಬಾಡಿಗೆ ತಗೊಂಡ್ಬಿಟ್ಟು ಎನಿಮಲ್ ಮಾತಾಡೋದು. ಇಲ್ಲ ಬರಲ್ಲ. ಇದು ಲೇಡೀಸಾ ಜೆಂಟ್ಸಾ? ಪಕ್ಕ ಲೇಡೀಸ್. 100% ಲೇಡೀಸಾ? ಹೇಳ್ತಾ ಇರೋದು 3D 200 ರೂಪಾಯಿ ಸಿಗ್ತಾ ಅಂತ. 200 ರೂಪಾಯಿ ಸಿಗ್ತಿದೆ ಅಂತ 3D 4D ಆಗ್ಲಿ, ಹೋಗ್ಬೇಕಂದ್ರೆ ಹೋಗ್ಬೇಕಷ್ಟೇ. 4D ಯಾವ್ದು ನೀನ್ ಕಂಡಿಡ್ದಿರ? 4D ನಾವು ಕಂಡಿಡ್ದಿರೋದು ಹೊಸದಾಗಿ. 5D ಇದೆ ಕಣೋ. 4D ಅಂತ ಕೇಳ 5D ಇದೆ ಫಿಲಮ್. ಇದು ಸ್ವಲ್ಪ ನಾಲೆಡ್ಜ್ಫುಲ್ ಪರ್ಸನ್ ಇದಾರೆ, ಅವ್ರ ಕಡೆ ಸ್ವಲ್ಪ ತೋರಿಸು. ಅಶೋಕ್ ಅವರು ಈ ಲೆವೆಲ್ಗೆ ಅಪ್ಡೇಟ್ ಆಗಿ ಅಫಿಷಿಯಲ್ ಅಶೋಕ್ ಇಂಡಿಯನ್ ನ್ಯಾಷನಲ್ ಕ್ರಿಕೆಟ್ ಟೀಮ್ ಅಲ್ಲಿ ಹಿಮಾಚಲ್ ಪ್ರದೇಶ್ ಕೋಚ್ ಆಗಿರುವಂತಹ ಮ್ಯಾನೇಜರ್ ಆಗಿರುವಂತಹ ಅಶೋಕ್ ಬಾಯಲ್ಲಿ ಭಾಷೆ ಬರ್ತಾ ಇದೆ. ಐ ಸೀರಿಯಸ್ಲಿ ಐ ಕಾಂಟ್ ಬಿಲೀವ್ ದಿಸ್.
ಕನ್ನಡದಲ್ಲಿ ವರ್ಡ್ ಇದೆ ಅಂದ್ರೆ ಮಾತಾಡೋದಕ್ಕೇನು ಕನ್ನಡ ಆಯ್ತು ಮಾತಾಡಿ ಕನ್ನಡದ ಬಹಳ ಇದೆ ನಾನು ಹೇಳ ಮೀನಿಂಗ್ಫುಲ್ ಅಷ್ಟೇ ಮೀನಿಂಗ್ಫುಲ್. ಅವನು UI ಫಿಲಮ್ ಬರೀ ಟ್ರೈಲರ್ ನೋಡಿನೇ ಈ ತರ ಆಗಿದ್ದಾನೆ ಯಾರು ಅಶೋಕ. ಇವತ್ತು ಒಳ್ಳೆ ರಿವ್ಯೂ ಕೊಟ್ಟಿದ್ರು ನಮ್ ಸೀನಿಯರ್, ಅದಕ್ಕೆ ನೋಡೋಣ ಅನಿಸ್ತಿದೆ. ಅಲ್ಲ ಮಧು ಅವರೇ, ನೀವು ಪ್ಲಾನ್ ಹಾಳು ಮಾಡ್ಬಿಟ್ರಲ್ಲ, ಇದಕ್ಕಿಂತ ಪ್ಲಾನ್ ನೀವು ನೋಡಿ ಈ ಚಳಿಗಾಲದಲ್ಲಿ 90 ತನಕ ಇರೋದು 90 ಏನ್ 90 ಇದು 3D modified. ಇಮಿಡಿಯೇಟ್ ಆಗಿ ನೀನು ಹೇಳಿದ ತಕ್ಷಣ ಗೂಗಲ್ ಅಲ್ಲಿ ಚೆಕ್ ಗೂಗಲ್ ಅಲ್ಲೋ ನಾನು 80 ಅಂತ ಅನ್ಕೊಂಡೆ, ನೆಕ್ಸ್ಟ್ ಏನಾರು ಇದೆ ಅಂತ ಚೆಕ್ ಮಾಡಿದೆ, 90 ತನಕ ಇದೆ. ಅದ್ರ ಮೇಲೆ ಎಕ್ಸ್ಮೇನ್ ಸೀರಿಯಸ್ಲಿ ಬುಕ್ ಮಾಡಿದ್ಯಾ? ಮಾಡ್ತೀನಿ ಅಂತ ಅಂದ್ರು. ಎಕ್ಸ್ಪೀರಿಯನ್ಸ್ ಮಾಡಕ್ ಹೋಗಿ ನಾನಲ್ಲ ಮಾಡ್ತೀನಿ ಅಂತ ಅಂದಿರೋದು ಹುಡುಗರು. ಅದೇ ಬೇಡ ಅಂತ ಹೇಳು. ಫ್ರೀ ಟಿಕೆಟ್ ಸಿಗುತ್ತೆ ಅಂದ್ರೆ ಹೋಗದೆ ಇರ್ತಾರೆ. ಮಲ್ಲಿಕಾರ್ಜುನ ಬೆಚ್ಚನಾಯ್ತು. ಪುಕ್ಷಟೆ ಮಧುಸೂದನ್ ಹಾಕ್ಬೇಡ, ಸ್ನೇಹಿತರಿಗೋಸ್ಕರ ನೋಡಿ ನಿನ್ನೆ ಆಕ್ಚುಲಿ ನನಗೂ ಫ್ರೀ ಟಿಕೆಟ್ ಬಂದಿತ್ತು. ಕೇಳೋರಿಗೆ ಏನು ಮಾಲಿಕ್ ಫೋನ್ ಬಂದಿತ್ತು. ಅವನು ಯಾಕೆ ಹೋಗ್ಲಿಲ್ಲ ಹೇಳು, ಬೆಟ್ಟ ಹೊಡಿತೀವಿ ನಾವು ಅಂತ ಹೋಗಿ. ಈ ಹುಲಿ ಮಾತಾಡ್ಬೇಕಾದ್ರೆ ನಾಯಿ ನರಿ ಕ್ರಿಮಿ ಕೀಟಗಳೆಲ್ಲ ಸೈಲೆಂಟ್ ಆಗಿರ್ಬೇಕು. ಅದಕ್ಕಂತ ನಮ್ಮ ಮಗನೇ ನಿಂದೆ ಇರ್ಲಿಲ್ಲ, ಏನೋ ಫ್ರೆಂಡ್ಸ್ ಜೊತೆ ಹೋಗೋಣ ಅಂತ ಬಿಟ್ಟಿದ್ದು. ಸರಿ, ಈಗ ಈ ವಾರದ್ದು ಪ್ಲಾನ್ ಹಾಳು ಮಾಡಿದ್ರು ನೋಡಿ ನಮ್ಮ ಮಧುಸೂದನ್ ಸ್ವಾಮೀಜಿ. ಇಲ್ಲ ಅದನ್ನ ಪಕ್ಕನ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವೀಕ್ ಪಕ್ಕ 5ನೇ ತಾರೀಕು 4ನೇ ತಾರೀಕು ಸಂಜೆ ಏನ್ ಮಟನ? ಇಲ್ಲಿಂದ ಹೊರಡೋದು ಮಟನ 8:30ಗೆ. ಏನು ಮಟನ್ ಗಿಟನ್ ಅಂತಿದ್ಯಾ? ಯಾಕೆ? ಮಟನ್ ಬಾ. ಅಲ್ಲ, ಮಟನ್ ಇವಾಗ ಮೇಲೆ ಹೋಗ್ಬಿಟ್ಟು ಅಫಿಷಿಯಲ್ ಅಶೋಕಾದ್ರಿಂದ ಮಟನ್ ಮಟನ್ ಚಿಕನ್ ಎಲ್ಲ ಇದೆ. ಮಟನ್ ಬೇಡ, ಫಿಶ್ ತರ್ಸು. ಇದು ಆಕ್ಚುಲಿ ಚೆನ್ನಾಗಿರೋದು. ಫಿಶ್ ಎಲ್ಲ ಇಲ್ಲಪ್ಪ, ಚಿಕನ್ ಅಲ್ಲೇ ನಿಮ್ಮ ಚಿಕನ್ ಬಿಟ್ಟು ಇನ್ನೇನು ಇಲ್ಲ. ಚಿಕನ್ ಬಿಟ್ಟೇನೇ ಇಲ್ಲ. ಚಿಕನ್ ಬಿಟ್ಟು ಏನೂ ಇಲ್ಲ. ಏಕೆ? ಅಲ್ಲಿ ಹೇಳ್ತೀನಿ ತಡಿ, ಕುರಿ ತರಿಸ್ತೀನಿ, ಕುರಿ ಲೋ, ಹೊಡಿಸ್ತೀನಿ. ಮಟನ್ ಅಂತ ಆಸೆ ತೋರಿಸ್ತಲ್ಲೋ, ನಾನೇನೋ ಲಿವರ್ ಫ್ರೈ ಎಲ್ಲ ಮಾಡ್ಕೊಡ್ತೀಯ ಪಾರ್ಟಿ ಕೇಳ್ತಿರೋದು ನಾನು. ಅವ್ನಿಗೆ ನೀನ್ ಯಾಕೆ ಮಾತಾಡ್ತಿದ್ಯಾ? ಆಕ್ಚುಲಿ ಟ್ರಿಪ್ ಟೀ ಡ್ರೈ ಪಲಾವ್ ಸಕ್ಕದ ಮಾಡ್ತಾರೆ. ಟೀ ಡ್ರೈ ಪ್ರಾಬ್ಲಮ್. ಈಗ 4ನೇ ತಾರೀಕು ಸಂಜೆ ಒಂದು 8:30ಗೆ ಹೊರಡೋಣ ಇಲ್ಲಿಂದ, ಶಿವಮೊಗ್ಗದಿಂದ. ರಾತ್ರಿ ಊಟ ಮತ್ತೆ ರಾತ್ರಿ ಊಟ ಎಲ್ಲ ಇಲ್ಲೇ ಮಾಡ್ಕೊಂಡು ಹೋಗೋದು, ಇಲ್ಲ ಅಂದ್ರೆ ಅಲ್ಲೆಲ್ಲ ಸವಳಾಗಿದೆ. ವ್ಯವಸ್ಥೆ ಅವಂದೇ, ಪಾರ್ಟಿ ಅಣ್ಣ ಕೊಡ್ಸಿ ಕರಿತಾ ಇದಾರೆ ಆಕ್ಚುಲಿ ಪಾರ್ಟಿ ಇರೋದು 5ನೇ ತಾರೀಕು, ಎಲ್ಲ ಚಿಕ್ಕ ಮುಚ್ಕೊಂಡು 5ನೇ ತಾರೀಕಿಗೆ ಬೆಳಿಗ್ಗೆ ಬಂದ್ಬಿಡಿ. ಧನ್ಯವಾದಗಳು. ಕೈ ಎತ್ತಿದಂಗ ಆ ವಾರ ಕೈ ಎತ್ತಂಗಿಲ್ಲ. ಈಗಲೇ ಕೈ ಎತ್ತಿದ್ದೀನಿ. ಓಕೆ, ಇಳ್ಸು ಇಳ್ಸು. ಬಗ್ಸಿ. ನಮಗೆ ಗೊತ್ತು ಹೆಂಗ್ ಬಗ್ಸಿ ಹೊಡಿಬೇಕಂತ. ಮುಂದೆ ಕೇಳ್ರಿ ಸ್ವಾಮಿಗಳೇ. ಈಗ 4ನೇ ತಾರೀಕಿನಿಂದ 8:30ಗೆ ಹೊರಡೋಣ. ಹಾ, ಟಡನ್ ಟಡನ್ ಟಡ. ಇಲ್ಲೇ ಎಲ್ಲಾರು ಸವಳಂಗದಲ್ಲಿ ಎಲ್ಲಾರು ಊಟ ಮಾಡ್ಕೊಂಡು ಹೋಗೋಣ, ಇಲ್ಲ ಅಂದ್ರೆ ಇಲ್ಲೇ ಏನಾರು ಪಾರ್ಸಲ್ ತಗೊಂಡು ಹೋಗೋಣ. ಆಮೇಲೆ ಅಲ್ಲಿ ಹೋಗಿ ಫೈರ್ ಕ್ಯಾಂಪು, ಆಮೇಲೆ ಕರೆಂಟ್ ಇದ್ರೆ DJ, ಕರೆಂಟ್ ಇಲ್ಲ ಅಂದ್ರೆ ಫೈರ್ ಕ್ಯಾಂಪು, ಮಾತಾಡೋದು ಅಷ್ಟೇ. ಡಿಜೆ ವ್ಯವಸ್ಥೆ ಎಲ್ಲ ಇದೆಯಾ ತೋಟದೊಳಗೆ? ತೋಟದಲ್ಲಿದೆ. ಮಲಗೋಕೆ ವ್ಯವಸ್ಥೆ? ಮಲ್ಗಕ್ಕೆ ಆತರ ಐಷಾರಾಮಿ ಐಷಾರಾಮಿ ಬೇಡ, ಸ್ವಲ್ಪ ಫುಲ್ ಲೋ ಕ್ಲಾಸ್ ಆಗಿ ಇದ್ರೂನು ಚಳಿ ಆಗ್ಬಾರ್ದು ಅಷ್ಟೇ ನಮಗೆ. ಚಳಿ ಆಗಲ್ಲ, ಯಾಕಂದ್ರೆ ನೀವು ಬೆಂಕಿ ಪಕ್ಕದಲ್ಲಿ ಮಕ್ಕೊಬಹುದು. ಓ, ಈ ತರ ಮಲಗಕ್ ಸ್ಪೇಸ್ ಇದ್ರೆ ಸಾಕು, ಐಷಾರಾಮಿನೇ ಬೇಕು ಆ ತರ ಎಲ್ಲ ಏನಿಲ್ಲ. ಸ್ಪೇಸ್ ಇದೆ, ಒಂದೇ ಒಂದು ಮಂಚ ಇದೆ, ಯಾರು ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೊಬಹುದು. ಹಂಗಾರೆ ನಾನೇ ಫಿಕ್ಸ್. ಮಂಚ ಅಂದ್ರೆ ಅದು ಅಟ್ಲು ಮಂಚ ಅಂತಾರಲ್ಲ. ಅಟ್ಲೋ ಪಟ್ಲೋ ಯಾವ್ದೋ ಒಂದು ಅಡ್ಜಸ್ಟ್ ಮಾಡ್ಕೊಂತೀವಿ. ಆಮೇಲೆ ಬೆಳಗ್ಗೆನೆ ಒಂದು 6 ಗಂಟೆಗೆ ಎದ್ದು ಇನ್ನೊಂದು ಪ್ಲೇಸಿಗೆ ಹೋಗೋದು. ವಾರ ಖುಷಿ ಅದೆಲ್ಲ ಫುಡ್ ಕೋರ್ಟ್ ಇಂದ ಹೇಳ್ತೀರ ಅಣ್ಣವರು. ಈಗ ಬಾಯಿಗೆ ಬಂದಿದ್ದ ಐಟಮ್ ಎಲ್ಲ ಹೇಳಂಗಿಲ್ಲ. ಅವತ್ತಿನ ದಿನ ಏನೇನ್ ಐಟಮ್ ಮಾಡ್ತೀವಿ? ಅವತ್ತಿನ ದಿನ ಬಂದ್ಬಿಟ್ಟು ಮಟನ್ ಸಾಂಬಾರು, ವೈಟ್ ರೈಸು, ಗೀ ರೈಸು, ಆಮೇಲೆ ಚಿಕನ್ ಸುಕ್ಕ, ಮಟನ್ ಫ್ರೈ, ಕೋಳಿ ಲಿವರ್ ಗುಂಡ್ಗೆ ಫ್ರೈ. ಪಕ್ಕ ಮಟನ್ ಇಂದ ಮಾಡ್ತೇವೆ ಒಟ್ಟು. ಮಟನ್ ಇದು. ಓಕೆ, ಹಂಗಿದ್ರೆ ಹ್ಯಾಪಿ, ವಿ ಆರ್ ಹ್ಯಾಪಿ. ಜಾನ್ವರಿ ಟು ಏಪ್ರಿಲ್ ಎಲ್ಲೆಲ್ಲಿ ಮಾರಿ ಬಿದ್ದವ, ಯಾರ್ಯಾರು ಫ್ರೆಂಡ್ಸ್ ಇದಾರೋ ಮಚ್ಚ ಅನ್ನೋದು, ಫೋನ್ ಹೊಡಿಯೋದು, ಅನಕ್ಕನ ಹತ್ತೋದು, ಗಾಡಿ ಹೋಗೋದು, ತಿನ್ನೋದು, ಬರೋದು. ಅಂದ್ರೆ ಈಗ ನಾವು ನಾನ್ ವೆಜ್ ನಾರ್ಮಲ್ ಆಗಿ ತಿಂತೀವಿ, ಬಟ್ ಮಾರಿ ಹಬ್ಬದಲ್ಲಿ ತಿನ್ನೋಂಥ ಮಟನ್ ಅದು ರುಚಿನೇ ಬೇರೆ, ಅದು ಖುಷಿನೇ ಬೇರೆ ಹೋಗಿ. ಸೊ ಹಂಗಾಗಿ ಮೊನ್ನೆ ಒಂದು ಕಡೆ ಹೋಗಿದ್ವಿ ಚನ್ನಗಿರಿಗೆ. ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾರ್ಮಲ್ ಆಗಿ ಮಟನ್ ಊಟ ಇರತ್ತೆ ಅಂತ ಹೋಗಿದ್ದು. ಅವರು ತಲೆಕಾಲು ಸೂಪು, ತಲೆಕಾಲು ಪೀಸು, ಮಟನ್ ಚಾಪ್ಸು ಎಲ್ಲ ಮಾಡಿದ್ರು. ಹಂಗಾಗಿ ನಾವೀಗ ಡಿಸೈಡ್ ಮಾಡಿಬಿಟ್ಟಿದ್ದೀವಿ 2025 ಜನವರಿಯಿಂದ ರೆಸೊಲ್ಯೂಷನ್ ಏನಂದ್ರೆ ಎಲ್ಲೆಲ್ಲಿ ಮಾರಿ ಹಬ್ಬ ಆಗತ್ತೆ ಅಲ್ಲೆಲ್ಲ ನಮ್ಮ ಫ್ರೆಂಡ್ಸ್ ಕದಿದ ಕಡೆ ನಿಮ್ಮೂರಲ್ಲಿ ಮಾರಿ ಹಬ್ಬ ಇತ್ತು ಅಂದ್ರೆ ಕಮೆಂಟ್ ಮಾಡಿ, ಖಂಡಿತ ಕಮೆಂಟ್ ಮಾಡಿ. ನಿಮ್ಮೂರಲ್ಲಿ ಮಾರಿ ಹಬ್ಬ ಇತ್ತು ಅಂದ್ರೆ ಖಂಡಿತ ಬರ್ತೀವಿ ನಾವು. ನೋಡಿ, ಅಧ್ಯಕ್ಷರು ಇವರೇ
ಮಾರಿ ಹಬ್ಬ ರೆಸಲ್ಯೂಷನ್ 2025 ಅಧ್ಯಕ್ಷರು ಇವರೇ. ಶಾಪಲ್ಲಿ ನಿಮಗೆ ಅಟ್ಯಾಕ್ ಫ್ರೆಂಡ್ ಅಶೋಕ ಆದ್ರೂ ಅಫಿಷಿಯಲ್ ಕ್ರಿಕೆಟ್ ಹಿಮಾಚಲ್ ಕ್ರಿಕೆಟ್ ಅಂಡರ್ 16 ಟೀಮ್ ಇಂದು ಮ್ಯಾನೇಜರ್ ಆಗಿದ್ದಾರೆ ನಮ್ಮ ಅಶೋಕ್ ಅವರು. ಅಂದ್ರೆ ಶಿವಮೊಗ್ಗ ಲೋಕಲ್ ಮ್ಯಾನೇಜರ್ ನೋಡಿ ಪ್ರೂಫ್ ಬೇರೆ ಪ್ರೂಫ್ ಇದೆ. ಮ್ಯಾಚ್ ಇತ್ತು ಇವತ್ತು, ಮಿಸ್ ಮಾಡಿದೀವಿ, ನೆಕ್ಸ್ಟ್ ಹೋಗಿ ಅಟ್ಯಾಕ್ ಮಾಡ್ತೀವಿ ಅವರಿಗೂ. ಅಲ್ಲ ಅದು ಉಲ್ಟಾ ಆಗಿದೆಯಾ ಏನು ಕರೆಕ್ಟ್ ಇದೆಯಾ? ಇಲ್ಲ ಕರೆಕ್ಟ್. ಅವನು ಕಸ ಬಿಡಿಸಿದ್ರು ಪರವಾಗಿಲ್ಲ, ನಮ್ಮ ಹುಡುಗ ಅಂತ ಒಂದು ಸ್ಟೇಟ್ ಲೆವೆಲ್ ಹೆಮ್ಮೆ ಇದೆ. ಫುಲ್ ಹೆಮ್ಮೆ ಇದೆ ನಮಗೆ. ನಮ್ಮ ಹುಡುಗ ಏನೋ ಒಂದು ಟೀಮಿಗೆ ಮ್ಯಾನೇಜರ್ ಆಗಿ ಹೋಗಿದ್ದಾನೆ. ನೆಕ್ಸ್ಟ್ ನ್ಯಾಷನಲ್ ಲೆವೆಲಲ್ಲಿ ಸೆಲೆಕ್ಟ್ ಆಗೋಂಥ ಟೀಮ್ ಮೆಂಬರ್ಸ್ ಅವರು. ಸೊ ಅದಕ್ಕೆ ಇವಾಗ ಇವರು ಸ್ಟೇಟ್ ಲೆವೆಲಲ್ಲಿ ಮ್ಯಾನೇಜರ್ ಆಗಿದ್ದಾರೆ. ನೆಕ್ಸ್ಟ್ ನ್ಯಾಷನಲ್ ಆಗ್ಬೋದು, ಯಾರಿಗೂ ಗೊತ್ತು. ಮ್ಯಾನೇಜರ್ ಆಗಿಲ್ಲ ಅಂದ್ರೆ ಏನಾದ್ರು ಒಂದು ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಗಾದ್ರೆ ಸೇರು, ಖಂಡಿತ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ. ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಒಬ್ಬರು ಕಥೆ ಮಾಡಿಲ್ಲ. ನ್ಯಾಷನಲ್ ಲೆವೆಲ್ ಅಲ್ಲೇ ಅಫಿಷಿಯಲ್ ಆಗಿದ್ದಾನೆ. ಇನ್ನು ಇಂಟರ್ನ್ಯಾಷನಲ್ ಹೋದ್ರೆ ಯಾವ BCCI ಇಂದ ಅಫಿಷಿಯಲ್ ಆಗಿ ಅಫಿಷಿಯಲ್ ಅಶೋಕ್ ಅವರಿಗೆ ID ಕಾರ್ಡ್ ಕಳಿಸಿದ್ದಾರೆ ನೋಡಿ, ಪ್ರೂಫ್ ಇದೆ. ನೋಡಕ್ ಮಾತ್ರ ಈ ತರ ಸಿಂಪಲ್ ಆಗಿರ್ತಾರೆ, ಒಬ್ಬೊಬ್ಬನಲ್ಲೂ ಒಂದೊಂದು ಟ್ಯಾಲೆಂಟ್ ಇದೆ. ನಮ್ಮ ವಯಸ್ಸಲ್ಲಿ ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ಏನ್ ಟ್ಯಾಲೆಂಟ್ ಅಂತ. ಥೈಲ್ಯಾಂಡ್ ಅಲ್ಲಿ ಇದೀವಿ. ಸೊ ಹೆಂಗ್ ಫೀಲ್ ಆಗ್ತಾ ಇದೆ ನಿಮಗೆ ಅಫಿಷಿಯಲ್ ಅಶೋಕ್? ಸೊ ಇಲ್ಲಿ ಥೈಲ್ಯಾಂಡ್ ಅಲ್ಲಿ ಒಂದು ಲೀಲಾವತಿ ಚಾಟ್ಸ್ ಅಂತ ಇದೆ ಆಕ್ಚುಲಿ. ಸೊ ಅಲ್ಲಿ ಹೋಗ್ತಿದೀವಿ ನೋಡಿ. ನಮ್ಮ ಅಫಿಷಿಯಲ್ ಅಶೋಕ್ ಅವರು ಥೈಲ್ಯಾಂಡ್ ಅಲ್ಲಿರುವಂತ ಲೀಲಾವತಿ ಚಾಟ್ಸಿಗೆ ಬಂದಿದ್ದಾರೆ. ಸ್ನ್ಯಾಕ್ ಅಂಡ್ ಚಾಟ್ಸ್ ಇಂಡಿಯನ್ ಯಾವ ಲೆವೆಲಿಗೆ ಎಕ್ಸೈಟ್ ಆಗಿದ್ದೀರಾ ಅಶೋಕ್ ಅವರೇ? ಎಷ್ಟು ಖುಷಿ ಆಗ್ತಿದೆ. ಥೈಲ್ಯಾಂಡ್ ಅಲ್ಲಿ ಕನ್ನಡಿಗರು ಲೀಲಾವತಿ ಚಾಟ್ಸ್ ಮಾಡಿದ್ದಾರೆ, ನಿಮಗೆ ಖುಷಿ ಆಗ್ತಾ ಇಲ್ವಾ? ಅಷ್ಟು ಕನ್ನಡಿಗರು ಮಾತಾಡ್ಸೋಣ, ತಿನ್ನೋಣ ಫಸ್ಟ್, ಆಮೇಲೆ ಹೇಳೋಣ. ಓಕೆ ಫೈನ್. ಏನೇನು ಸಿಗತ್ತೆ ಕೇಳು, ಅಲ್ಲೋ ಕೇಳೋಣ. ಫಾಲೋ ಮೀ. ಓಕೆ. ಅಪ್ಡೇಟ್ ಅಫಿಷಿಯಲ್ ಅಶೋಕ್ ಇಂಗ್ಲೀಷು ನೋಡಿ. ನಾವು ಥೈಲ್ಯಾಂಡ್ ಅಲ್ಲಿ ಪ್ರದೀಪ್ ಅಂಡ್ ಮಿಸ್ಟರ್ ಅಫಿಷಿಯಲ್ ಅಶೋಕ್ ಜೊತೆ ಮೋಮೋಸ್ ತಿನ್ನಕ್ ಬಂದಿದ್ದೀವಿ. ಥೈಲ್ಯಾಂಡ್ ಅಲ್ಲಿ ಮೋಮೋಸ್ ಎಲ್ಲ ಇಂಡಿಯನ್ ಚಾಟ್ಸ್ ಎಲ್ಲ ಇದೆ, ಬೋಂಡಾ ಮಸಾಲ ಇದೆ, ಬಟ್ ಮಸಾಲ ಇದೆ. ಥೈಲ್ಯಾಂಡ್ ಅಲ್ಲಿ ಈ ತರ ಕಾನ್ಸೆಪ್ಟ್ ಇಟ್ಟಿರ್ತಾರೆ ಅನ್ನೋದೇ ಗೊತ್ತಿರಲ್ಲ ಐಡಿಯಾ ಯಾರಿಗೂ. ಅದು ಅನೌನ್ಸ್ ಆಗಿದ್ದು ಇವ್ರ ಕಡೆಯಿಂದಾನೆ ನೋಡಿ. ಅದಕ್ಕೆ ನಾನು ತಿಂತಾ ಥೈಲ್ಯಾಂಡ್ ಅಲ್ಲಿ ಇದೆಲ್ಲ ಮಾಡ್ತಾರೆ. ಯಾರು ತಿಂತಾರೋ ಅವರೇ ಕೊಡ್ತಾರೆ. ಅದನ್ನೆಲ್ಲ ಹೇಳ್ಬೇಕಾದ್ರು ಇದ್ರೊಳಗೆ ಅಫಿಷಿಯಲ್ ಅಶೋಕ್ ಹೆಸರು ಮಾತ್ರ ಅಫಿಷಿಯಲ್ ಇದ್ರೆ ಸಾಕಾಗಲ್ಲ. ನಾಳೆ ರಿಟೈರ್ಮೆಂಟ್ ಆಗ್ತಾ ಇದೆ ಅಫಿಷಿಯಲ್ ಇಂದ. ಅಕ್ಕ ಅಶೋಕ್ ಅವರು ಥೈಲ್ಯಾಂಡ್ ಅಲ್ಲಿ ಬೋಟಿ ಮಸಾಲ ತಿಂತಾ ಇದ್ದಾರೆ ವಿತ್ ಥೈಲ್ಯಾಂಡ್ ಬಡೀಸ್. ಯಾರು ಥೈಲ್ಯಾಂಡ್ ಬಡೀಸು? ನೀವು ಇವರು ನಾವಿಲ್ಲೇ ಲೋಕಲ್. ಯಾವುದು ಥೈಲ್ಯಾಂಡ್ ಅಲ್ಲ, ಥೈಲ್ಯಾಂಡ್ ಅಲ್ಲಿ ಕೆಲಸ ಮಾಡೋದು. ಗರ್ಲಿಂದ ಬೈಕ್ ಚೇಂಜ್ ಆಗಿದೆ. ನೀವು ಬಾಲಿಂದ ಬಂದಿರೋದು. ಪಕ್ಕ ಆಗ್ತಿದ್ದೀವಿ, ಆಫ್ ಮಾಡ್ಬಿಟ್ಟಿದ್ವಿ. 8:15 ಶೋ ತಾನೇ ಬುಕ್ ಮಾಡಿರೋದು ಮಧು. 9 ಗಂಟೆ ನೋಡಿ, ಶಿವಮೊಗ್ಗದಲ್ಲಿರೋರು ಯಾರು ನೋಡ್ತಾ ಇದ್ರೆ ಶ್ರೀ ಆಪ್ಟಿಕಲ್ಸ್ ಅಂತ ಹೇಳಿ ಸೌಳಂಗ ರೋಡಲ್ಲಿದೆ, ವಿಸಿಟ್ ಮಾಡಿ. ರೇಟ್ ಎಷ್ಟು ಕೊಡ್ತಾನೋ ಕಮ್ಮಿ ಮಾಡ್ತಾನೋ ಅದೆಲ್ಲ ನಮಗೆ ಗೊತ್ತಿಲ್ಲ, ನೀವೇ ಮಾತಾಡೋದು. ನಮ್ಮ ಕಡೆಯಿಂದ ಬಂದರೆ ನಿಮಗೆ 10% ಆಫರ್. ಇವನ್ ಮುಖ ನೋಡ್ಕೊಳ್ಳಿ, ಕೊಟ್ಟಿಲ್ಲ ಅಂದರೆ ಇವನಿಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ ಮಿಸ್ಟರ್ ಅಫಿಷಿಯಲ್ ಅಶೋಕ್ ಬರೋಣ. ಅದನ್ನೇ ಮಾಡ್ಕೊಂತ ಹೇಳ್ತೀವಿ ಅಫಿಷಿಯಲ್.